ನಮಸ್ಕಾರ ಸ್ನೇಹಿತರೆ. 1948ರ ಡಿಸೆಂಬರ್ 27ರ ರಾತ್ರಿ ಪ್ರಯಾಣಿಕ ವಿಮಾನವಾದ ಡಗ್ಲಸ್ DC-3 ಮಿಯಾಮಿನಿಂದ ಫ್ಲೋರಿಡಾ ಕಡೆಗೆ ಹಾರಾಟ ಆರಂಭಿಸಿತು. ಆ ವಿಮಾನದಲ್ಲಿ 125 ಪ್ರಯಾಣಿಕರು ಹಾಗೂ 9 ಸಿಬ್ಬಂದಿ ಸೇರಿ ಒಟ್ಟು 134 ಜನರಿದ್ದರು. ವಿಮಾನವು ಉತ್ತರ ಅಟ್ಲಾಂಟಿಕ್ ಸಮುದ್ರದ ಮೇಲೆ ಸುಮಾರು 8300 ಅಡಿ ಎತ್ತರದಲ್ಲಿ ಗಂಟೆಗೆ 180 ಮೈಲು ವೇಗದಲ್ಲಿ ಶಾಂತವಾಗಿ ಸಾಗುತ್ತಿತ್ತು. ರಾತ್ರಿ 8:13 ಆಗಿತ್ತು. ಕಾಕ್ಪಿಟ್ನಲ್ಲಿ ಕ್ಯಾಪ್ಟನ್ ರಾಬರ್ಟ್ ಮಿಲ್ಲರ್ ಮತ್ತು ಅವರ ಸಹಪೈಲಟ್ ಎಲ್ಲವೂ ಸಹಜವಾಗಿವೆ ಎಂದು ಗಮನಿಸುತ್ತಿದ್ದರು. ಆದರೆ ಕೆಲವೇ ಕ್ಷಣಗಳಲ್ಲಿ ಸ್ಯಾನ್ ಜುವಾನ್ ಏರ್ ಟ್ರಾಫಿಕ್ ಕಂಟ್ರೋಲ್ ATC ಜೊತೆ ಅವರ ಸಂಪರ್ಕ ಕಡಿಮೆಯಾಗತೊಡಗಿತು. ಕ್ಯಾಪ್ಟನ್ ಮಿಲ್ಲರ್ ಅವರು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಎದುರಿಸುತ್ತಿದ್ದೇವೆ ಎಂದು ವರದಿ ಮಾಡಿದರು. ಅದು ಅವರ ಕೊನೆಯ ಧ್ವನಿಯಾಗಿತ್ತು. ಆ ರಾತ್ರಿಯ 10 ಸೆಕೆಂಡುಗಳಲ್ಲೇ ವಿಮಾನ ATC ರಡಾರಿನಿಂದ ಶಾಶ್ವತವಾಗಿ ಕಾಣೆಯ ಆಯಿತು. ಅದರ ಕೊನೆಯ ಸ್ಥಳ ಬರ್ಮುಡಾ ಟ್ರಯಾಂಗಲ್ನ ಮಧ್ಯಭಾಗದಲ್ಲೇ ಇತ್ತು. ಆ ರಾತ್ರಿ ನಡೆದದ್ದು ಸಾಮಾನ್ಯ ತಾಂತ್ರಿಕ ದೋಷವಲ್ಲ, ಅದು ಭಯಾನಕವಾದ ಪ್ರಾಕೃತಿಕ ರಹಸ್ಯವಾಗಿತ್ತು. ವಿಮಾನವು ಬರ್ಮುಡಾ ಟ್ರಯಾಂಗಲ್ನೊಳಗಿನ ಒಂದು ಅಸಾಮಾನ್ಯ ಬಿರುಗಾಳಿಯಲ್ಲಿ ಸಿಕ್ಕಿಬಿದ್ದಿತ್ತು. ಕ್ಷಣಾರ್ಧದಲ್ಲಿ ವಿಮಾನದಲ್ಲೆಲ್ಲ ಗದ್ದಲ, ಕೂಗು, ಅರಚಾಟ ಶುರುವಾಯಿತು. ಕ್ಯಾಪ್ಟನ್ ಮಿಲ್ಲರ್ ಅವರು ವಿಮಾನವನ್ನು ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದರೂ ಅಷ್ಟರೊಳಗೆ ತುಂಬಾ ತಡವಾಗಿತ್ತು. ಬಿರುಗಾಳಿಯು ವಿಮಾನವನ್ನು ಆಟದ ಬೊಂಬೆಯಂತೆ ತಿರುಗಿಸುತ್ತಿತ್ತು. ಎಲ್ಲಾ ಸಾಧನಗಳು, ರೇಡಿಯೋ, ಕಾಂಪಾಸ್, ರಡಾರ್ ಸಂಪೂರ್ಣವಾಗಿ ನಿಂತು ಹೋದವು. ಸುಮಾರು ಅರ್ಧ ಗಂಟೆ ಆ ಭೀಕರ ಬಿರುಗಾಳಿಯಲ್ಲಿ ಹೋರಾಡಿದ ಬಳಿಕ ವಿಮಾನವು ಹೊರಬಂದಾಗ ಅದರ ಸುತ್ತಲೂ ಕೇವಲ ಅಂತ್ಯವಿಲ್ಲದ ಸಮುದ್ರ ಮಾತ್ರ ಇತ್ತು. ಇಂಜಿನ್ ಕೆಲಸ ಮಾಡುತ್ತಿರಲಿಲ್ಲ. ನಿಧಾನವಾಗಿ ವಿಮಾನ ಕೆಳಕ್ಕೆ ಇಳಿಯತೊಡಗಿತು. ಆಗ ಸಹ ಪೈಲಟ್ನ ಕಣ್ಮುಂದೆ ಒಂದು ಅಪರಿಚಿತ ದ್ವೀಪ ಕಾಣಿಸಿತು. ವಿಮಾನವು ಆ ದ್ವೀಪದ ಮಧ್ಯದ ಒಂದು ದೊಡ್ಡ ಹಳೆಯ ಮರಕ್ಕೆ ಡಿಕ್ಕಿ ಹೊಡೆದಿತು. ಆ ಮರದ ಕೊಂಬೆಗಳು ವಿಮಾನವನ್ನು ಜಾಲದಂತೆ ಹಿಡಿದವು. ಇದೇ ಅದ್ಭುತ ಕ್ಷಣ. ಅದು 134 ಜನರ ಪ್ರಾಣ ಉಳಿಸಿತು. ವಿಮಾನದಲ್ಲಿ ಕೂಗಾಟ, ಗೋಳಾಟ, ನೋವು ಎಲ್ಲವೂ ತುಂಬಿತ್ತು. ಕ್ಯಾಪ್ಟನ್ ಮಿಲ್ಲರ್ ಪ್ರಜ್ಞೆ ಬಂದ ತಕ್ಷಣ ಎಲ್ಲರನ್ನೂ ಶಾಂತಗೊಳಿಸಿದರು. ವಿಮಾನದಲ್ಲಿದ್ದ ನಿವೃತ್ತ ವೈದ್ಯೆ ಡಾಕ್ಟರ್ ಎವೆಲಿನ್ ರೀಡ್ ಕೂಡಲೇ ಗಾಯಾಳುಗಳ ಚಿಕಿತ್ಸೆಗೆ ಕೈ ಹಾಕಿದರು. ಒಟ್ಟು 10 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ವಿಮಾನದಿಂದ ಹೊರಬಂದ ಬಳಿಕ ಎಲ್ಲರೂ ಅಚ್ಚರಿಗೊಳಗಾದರು. ಅವರು ಇದ್ದದ್ದು ಯಾವುದೇ ನಕ್ಷೆಯಲ್ಲಿ ಕಾಣದ ದ್ವೀಪದಲ್ಲಿ. ಸುತ್ತಮುತ್ತಲೂ ದಟ್ಟಕಾಡು, ವಿಚಿತ್ರ ಸಸ್ಯಗಳು ಮತ್ತು ಭೀತಿದಾಯಕ ನಿಶ್ಶಬ್ದತೆ. ಅವರಿಗೆ ಮೊತ್ತಮೊದಲ ಸವಾಲು ನೀರು. ಎಲ್ಲರೂ ದಾಹದಿಂದ ಬಳಲುತ್ತಿದ್ದರು. ಆದರೆ ದ್ವೀಪದಲ್ಲಿ ನದಿ ಅಥವಾ ನೀರಿನ ಯಾವ ಕುರುಹೂ ಕೂಡ ಇರಲಿಲ್ಲ. ಮಿಲ್ಲರ್ ಅವರು ತಮ್ಮ ಅನುಭವದಿಂದ ಗುಂಪುಗಳನ್ನು ವಿಭಜಿಸಿದರು. ಕೆಲವರು ವಿಮಾನದ ಅವಶೇಷಗಳಿಂದ ಆಹಾರ, ಔಷಧಿ ಮತ್ತು ಉಪಯುಕ್ತ ವಸ್ತುಗಳನ್ನು ಹುಡುಕುವ ಕೆಲಸಕ್ಕೆ ಹೋಗಿದರು. ಉಳಿದವರು ಚಿಕ್ಕ ಚಿಕ್ಕ ಗುಡಿಸಲು ನಿರ್ಮಾಣಕ್ಕೆ ತೊಡಗಿದರು. ಅವರು ವಿಮಾನದ ಭಾಗಗಳು, ಆಸನಗಳು ಮತ್ತು ದೊಗ್ಗ ಎಲೆಗಳನ್ನು ಬಳಸಿ ತಾತ್ಕಾಲಿಕ ಮನೆಯಂಥ ಕಟ್ಟಡವೊಂದನ್ನು ನಿರ್ಮಿಸಿದರು. ರಾತ್ರಿ ಎಲ್ಲರೂ ಒಂದೇ ಕಡೆ ಕುಳಿತಾಗ ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನಮ್ಮನ್ನು ಯಾರಾದರೂ ಹುಡುಕಲು ಬರ್ತಾರಾ? ಎರಡನೇ ದಿನ ಹೊಸ ಸವಾಲು: ಆಹಾರ ಮತ್ತು ಬೆಂಕಿ. ವಿಮಾನದಲ್ಲಿದ್ದ ಸ್ವಲ್ಪ ಆಹಾರ ಕೆಲವೇ ದಿನಗಳಲ್ಲಿ ಮುಗಿಯಿತು. ಯಾವ ಹಣ್ಣು ವಿಷಕಾರಿ, ಯಾವುದು ತಿನ್ನಬಹುದೆಂಬುದು ಯಾರಿಗೂ ಗೊತ್ತಿರಲಿಲ್ಲ. ಒಂದು ವ್ಯಕ್ತಿ ಅಪರಿಚಿತ ಹಣ್ಣು ತಿನ್ನಿ ಸಾವನ್ನಪ್ಪಿದ. ಅದು ಅವರ ಮೊದಲ ನಷ್ಟ. ಆ ನಂತರ ಎಲ್ಲರೂ ಭಯಭೀತರಾದರು. ಆದರೆ ಕ್ಯಾಪ್ಟನ್ ಮಿಲ್ಲರ್ ಮತ್ತು ಡಾಕ್ಟರ್ ಎವೆಲಿನ್ ಅವರು ಧೈರ್ಯ ತುಂಬಿದರು. ಒಂದು ಯುವಕ ತನ್ನ ಚಶ್ಮಾದ ಲೆನ್ಸ್ ಬಳಸಿ ಸೂರ್ಯನ ಕಿರಣಗಳಿಂದ ಬೆಂಕಿ ಹಚ್ಚುವಲ್ಲಿ ಯಶಸ್ವಿಯಾದ. ಆ ಕ್ಷಣವು ಅವರ ಬದುಕಿನ ದೊಡ್ಡ ಜಯವಾಯಿತು. ಆ ಬೆಂಕಿ ಆಹಾರಕ್ಕೂ ರಕ್ಷಣಕ್ಕೂ ಉಪಯೋಗವಾಯಿತು. ಇಂಜಿನಿಯರ್ ಆರ್ಥರ್ ವ್ಯಾನ್ಸ್ ವಿಮಾನದ ರೇಡಿಯೋ ಸರಿಪಡಿಸಲು ಪ್ರಯತ್ನಿಸಿದರು. ಕೆಲವೊಂದು ಸಿಗ್ನಲ್ ಕಳುಹಿಸಲಾದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬ್ಯಾಟರಿ ಖಾಲಿಯಾಗಿತ್ತು. ಸಂಪರ್ಕದ ಏಕೈಕ ಮಾರ್ಗವೂ ಕಡಿತಗೊಂಡಿತು. ದಿನಗಳು ಕಳೆಯುತ್ತಾ ಹೋದವು. 10 ದಿನಗಳಾದರೂ ಯಾವುದೇ ಸಹಾಯ ಸಿಗಲಿಲ್ಲ. 4 ಹುಡುಗರು ಮತ್ತು 1 ಹುಡುಗಿ ಒಂದು ಚಿಕ್ಕ ದೋಣಿಯಲ್ಲಿ ಸಮುದ್ರಕ್ಕೆ ಹೊರಟರು. ಅವರು ಮತ್ತೆ ಎಂದಿಗೂ ಹಿಂದಿರುಗಲಿಲ್ಲ. ಇದಾದ ಬಳಿಕ ಉಳಿದವರು ತಿಳಿದುಕೊಂಡರು: ಬದುಕುಳಿಯಬೇಕೆಂದರೆ ಇಲ್ಲಿಯೇ ಬದುಕುವ ಕಲೆಯನ್ನು ಕಲಿಯಬೇಕು. ಅವರು ಕೆಲಸ ಹಂಚಿಕೊಂಡರು. ಕೆಲವರು ಅರಣ್ಯದಲ್ಲಿ ಹಣ್ಣು, ಆಹಾರ ಹುಡುಕಲು, ಇತರರು ಆಶ್ರಯದ ಬಲವರ್ಧನೆಗೆ, ಡಾಕ್ಟರ್ ಎವೆಲಿನ್ ವೈದ್ಯಕೀಯ ನೋಡಿಕೊಳ್ಳಲು. ಅಮೆರಿಕದ ಸರ್ಕಾರ ಮೀನ್ವೈಲ್ ಇತಿಹಾಸದಲ್ಲೇ ದೊಡ್ಡ ಹುಡುಕಾಟ ಪ್ರಾರಂಭಿಸಿತು. ಅಟ್ಲಾಂಟಿಕ್ ಸಮುದ್ರದ ಪ್ರತಿಯೊಂದು ಭಾಗವನ್ನು ಹುಡುಕಲಾಯಿತು.
ಆದರೆ ವಿಮಾನದ ಒಂದು ತುಂಡು ಸಿಕ್ಕಿಲಿಲ್ಲ. 1 ವಾರದ ನಂತರ ಶೋಧ ನಿಲ್ಲಿಸಲಾಯಿತು. ದ್ವೀಪದಲ್ಲಿ ಉಳಿದವರು ಬದುಕುಳಿಯಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದರು. ಅವರು ಕಲ್ಲು ಮತ್ತು ಲೋಹವನ್ನು ಬಳಸಿ ಕತ್ತಿಗಳು, ಬಾಣಗಳು ತಯಾರಿಸಿದರು. ಕಾಡಿನ ಹಂದಿಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬಲೆಯನ್ನು ಹಾಕಿದರು. ಒಂದು ದಿನ ಅವರು ಮೊದಲ ಬಾರಿಗೆ ಒಂದು ಹಂದಿಯನ್ನು ಬೇಟೆಯಾಡಿದರು. ಅದು ಕೇವಲ ಆಹಾರವಲ್ಲ, ಅವರ ಒಗ್ಗಟ್ಟಿನ ವಿಜಯದ ಸಂಕೇತವಾಗಿತ್ತು. ಅವರು ಮರಳಿನ ಮೇಲೆ ಹೆಲ್ಪ್ ಎಂದು ಬರೆದು ಮೇಲೆ ಹಾರಾಡುವ ವಿಮಾನ ಅಥವಾ ಹಡಗುಗಳು ನೋಡಬಹುದು ಅಂತ ಆಸೆಯಿಂದ ಕಾಯುತ್ತಿದ್ದರು. ಆದರೆ 6 ತಿಂಗಳು ಕಳೆದರೂ ಯಾವುದೇ ಪತ್ತೆಯಿಲ್ಲ. ಅಮೆರಿಕದ ಸರ್ಕಾರ $45 ಮಿಲಿಯನ್ ಖರ್ಚು ಮಾಡಿ ಶೋಧ ನಿಲ್ಲಿಸಿತು. ಎಲ್ಲರನ್ನೂ ಸತ್ತಿದ್ದಾರೆ ಎಂದು ಘೋಷಿಸಲಾಯಿತು. ದ್ವೀಪದಲ್ಲಿ ಹೊಸ ಸಮಾಜ ಹುಟ್ಟಿತ್ತು. ಕೆಲವು ಸಾವುಗಳು ನಡೆದರೂ ಕೆಲವು ಜನರು ಚೇತರಿಸಿಕೊಂಡರು. ಒಂದು ಯುವ ಜೋಡಿಗೆ ಮೊದಲ ಮಗುವಿನ ಜನನ ಆಯಿತು. ಅದು ಎಲ್ಲರಿಗೂ ಹೊಸ ಆಶೆಯ ಬೆಳಕಾಯಿತು. 2 ವರ್ಷಗಳ ನಂತರ ಅವರು ಚಿಕ್ಕ ಮಟ್ಟದ ಕೃಷಿ ಆರಂಭಿಸಿದರು. ಮೀನು ಹಿಡಿಯಲು ಹೊಸ ವಿಧಾನ ಕಂಡುಕೊಂಡರು. ಆದರೆ ಅವರ ಹೃದಯದಲ್ಲಿ ಇನ್ನೂ ಒಂದು ಆಶೆ, ಒಂದು ದಿನ ಮನೆಗೆ ಮರಳಬೇಕು ಅಂತ. ಇಂಜಿನಿಯರ್ ಆರ್ಥರ್ ಅವರ ನೇತೃತ್ವದಲ್ಲಿ ಎಲ್ಲರೂ ದೊಡ್ಡ ದೋಣಿಯೊಂದು ನಿರ್ಮಿಸಿದರು. ತಿಂಗಳ ಕಾಲದ ಕಷ್ಟದ ನಂತರ ಅವರದನ್ನು ಸಮುದ್ರಕ್ಕೆ ಇಳಿಸಿದರು. 25 ಮಂದಿ ಅದರಲ್ಲಿ ಪ್ರಯಾಣಕ್ಕೆ ಹೊರಟರು. ಆದರೆ ಭಾರೀ ಬಿರುಗಾಳಿ ಬಂದು ದೋಣಿಯನ್ನು ಮುಳುಗಿಸಿತು. ಕೇವಲ ಕೆಲವರು ಬದುಕುಳಿದರು. 16 ಮಂದಿ ಸಾವನ್ನಪ್ಪಿದರು. ಅದರ ನಂತರ ದ್ವೀಪದಲ್ಲಿ ಕೇವಲ 98 ಮಂದಿ ಉಳಿದಿದ್ದರು. ಹಲವರು ನಿರಾಶರಾದರು. ಇದೀಗ ಈ ದ್ವೀಪವೇ ನಮ್ಮ ಸಮಾಧಿ ಎಂದು ನಂಬಿದರು. 5 ವರ್ಷ ಕಳೆದವು. ಮಕ್ಕಳಿಗೆ ಇದೇ ಲೋಕವಾಗಿತ್ತು. ಅವರು ನಗರ, ವಿದ್ಯುತ್, ಕಾರುಗಳನ್ನೆಂದು ನೋಡಿರಲಿಲ್ಲ. ಹಿರಿಯರು ಅವರಿಗೆ ಹಳೆಯ ಲೋಕದ ಕಥೆಗಳನ್ನು ಹೇಳುತ್ತಿದ್ದರು. ಆದರೆ ಆಹಾರ ಕಡಿಮೆಯಾಗುತ್ತಿದ್ದಂತೆಯೇ ಜನರಲ್ಲಿ 2 ಗುಂಪುಗಳು ಮೂಡಿದವು. ಒಂದರ ನಾಯಕರಾಗಿದ್ದ ಮಿಲ್ಲರ್, ನಾವು ಹೊರಬರಬೇಕು ಎಂದರು. ಮತ್ತೊಬ್ಬರ ನಾಯಕ, ಇಲ್ಲ, ಇಲ್ಲಿ ಬದುಕೋಣ ಎಂದರು. ಒಂದು ದಿನ ಆಹಾರದ ಹುಡುಕಾಟದಲ್ಲಿ ತಂಡವೊಂದು ದ್ವೀಪದ ಒಳಗಡೆ ಹೋದಾಗ ಹಳೆಯ ನಾಗರಿಕತೆಯ ಅವಶೇಷಗಳು ಸಿಕ್ಕಿತು. ಅದರಲ್ಲಿ ಹಳೆಯ ವಿಮಾನದ ಭಾಗವಿತ್ತು. ಅಂದರೆ ಅವರು ಈ ದ್ವೀಪಕ್ಕೆ ಸಿಕ್ಕಿಬಿದ್ದ ಮೊದಲ ಜನರಲ್ಲ. ಬರ್ಮುಡಾ ಟ್ರಯಾಂಗಲ್ನ ರಹಸ್ಯ ಇನ್ನೂ ಗಾಢವಾಯಿತು. 7 ವರ್ಷಗಳು ಕಳೆದವು. ರೋಗ, ಹಸಿವು, ನಿರಾಶೆಯಿಂದ ಇನ್ನೂ 16 ಮಂದಿ ಸಾವನ್ನಪ್ಪಿದರು. ಈಗ ಕೇವಲ 82 ಮಂದಿ ಉಳಿದಿದ್ದರು. 8ನೇ ವರ್ಷದಲ್ಲಿ ಒಂದು ಭಯಾನಕ ಚಂಡುಮಾರುತ ಬಂದು ಅವರ ನಿರ್ಮಿಸಿದ ಎಲ್ಲವನ್ನೂ ಹಾಳುವಾಡಿತು. ನಂತರ ಭೂಕಂಪ ಬಂದು ವಿಮಾನದ ಹಳೆಯ ಭಾಗಗಳನ್ನೆಲ್ಲವನ್ನೂ ಚಿಲ್ಲಾಪಿಲ್ಲಿ ಮಾಡಿತು. ಅದರ ಅಡಿಯಲ್ಲಿ ಹಳೆಯ ರೇಡಿಯೋ ಸಿಕ್ಕಿತು. ಇಂಜಿನಿಯರ್ ಆರ್ಥರ್ ಅದನ್ನು ಗಮನದಿಂದ ನೋಡುತ್ತಿದ್ದಾಗ ಸೋಲಾರ್ ಫ್ಲೇರ್ ಸಂಭವಿಸಿತು. ಅದರಿಂದ ಭೂಮಿಯ ಅಯಾಸಕಾಂತ ಕ್ಷೇತ್ರದಲ್ಲಿ ವ್ಯತ್ಯಯವಾಯಿತು. ಅದೇ ಸಮಯದಲ್ಲಿ ರೇಡಿಯೋ ಮತ್ತೆ ಕೆಲಸ ಮಾಡಿತು. ಆರ್ಥರ್ ಬೆಚ್ಚಿಬಿದ್ದು ಮೈಕ್ರೋಫೋನ್ ಹಿಡಿದು ಕೂಗಿದರು, ಮೇಡೆ, 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 ಇದು ಫ್ಲೈಟ್ NC 1600. ನಾವು ಜೀವಂತವಾಗಿದ್ದೇವೆ. 9 ವರ್ಷಗಳಿಂದ ಒಂದು ದ್ವೀಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಮಯಾಮಿ ಏರ್ ಟ್ರಾಫಿಕ್ ಕಂಟ್ರೋಲ್ನಲ್ಲಿ ಈ ಸಂದೇಶ ಕೇಳಿದ ಅಧಿಕಾರಿ ಬೆಚ್ಚಿಬಿದ್ದರು. ಮಾಹಿತಿ ಪರಿಶೀಲಿಸಿದ ನಂತರ ಅಮೆರಿಕ ತಕ್ಷಣ ಮತ್ತೊಮ್ಮೆ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿತು. ಕೆಲವು ವಾರಗಳ ಬಳಿಕ ಒಂದು ಬೆಳಿಗ್ಗೆ ದ್ವೀಪದ ಜನರು ದೂರದಲ್ಲಿ ಒಂದು ಹಡಗು ಕಾಣಿಸಿದರು. ಅದು ಅಮೆರಿಕದ ನೌಕಾಪಡೆಯದ್ದಾಗಿತ್ತು. ಎಲ್ಲರೂ ಆನಂದದಿಂದ ಹತ್ತರು. ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. 9 ವರ್ಷಗಳ ಬಳಿಕ ಅವರು ಬಚಾವಾದರು. ರಕ್ಷಣಾ ತಂಡ ಬಂದಾಗ ಅವರು ನೋಡಿದ ದೃಶ್ಯ ನಂಬಲಾರದಂತಿತ್ತು. ವರ್ಷಗಳ ಕಷ್ಟ, ನೋವು, ಭಯ ಎಲ್ಲವೂ ಈಗ ಕಣ್ಣೀರು, ಸಂತೋಷ, ಆಶ್ಚರ್ಯವಾಗಿ ಪರಿವರ್ತವಾಗಿತ್ತು. ಈ ಕಥೆ ಕೇವಲ ಬದುಕಿನ ಕಥೆಯಲ್ಲ. ಇದು ಮಾನವ ಧೈರ್ಯ, ಆಶೆ ಮತ್ತು ನಿರಾಶೆಯ ನಡುವಿನ ಹೋರಾಟದ ಸತ್ಯ ಸಾಕ್ಷ್ಯವಾಗಿದೆ.